ಆಲ್ಮೋಸ್ಟ್ 5 ವರ್ಷ 6 ವರ್ಷದ ನಂದು ಇದು ಕನಸಿತ್ತು, ಒಂದು ಈ ಥರ ಒಂದು ಇನ್ನು ಕಾರವಾರ ಶೈಲಿ ಊಟ ಸಿಗಲಿ ಅಂತ ಹೇಳ್ಬಿಟ್ಟು ತುಂಬ ಟ್ರೈ ಮಾಡಿದ್ವಿ. ಅವಾಗ ಆಗ್ತಿರ್ಲಿಲ್ಲ, ಬಟ್ ಇವಾಗ ಅದು ಆಗಿದೆ. ಹೆಲ್ಲೋ ಅಂತ ನೋಡ್ತಿರೋದು ಗಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ತಮ್ಮನೇಲೆಲ್ಲೇ ನೋಡಿರ್ತೀರ. ಸೊ ಒಂದು ಕಾರವಾರ ಸ್ಪೆಷಲಿನ ಸೀ ಫುಡ್ ಥಾಲಿ ಜೊತೆಗೆ ಹಿಡಿದು ಹಲವಾರು ಐಟಮ್ಸ್ ಬಂದು ಇವ್ರ ಹತ್ರ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆ ಥರ ಬಂದಿರೋ ಜಾಗ ಬಂದು ನಾನು ಕಾರವಾರ ಕೆಫೆ ಆ್ಯಂಡ್ ಡೈನ್ ಅಂತ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಹತ್ರ. ಸೊ ನೀಲಾದ್ರಿ ನಗರು. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀವಿ, ಚೆಕ್ಔಟ್ ಮಾಡಿ. ಇದೆಯಲ್ಲ ಅಜ್ಮೇರ ಆಪೋಸಿಟ್ ರೋಡು, ಹಂಗೆ ಒಳಗಡೆಯಿಂದ ಒಂದು ಏನಪ್ಪ ಒಂದು 200 ಮೀಟ್ರಿಂದ 100 ಮೀಟ್ರ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸಲ್ಲೇ ಐತೆ. ಇನ್ನೂ ಎಕ್ಸಾಕ್ಟ್ ಆಗಂದರೆ ಪಕ್ಕದಲ್ಲಿ ಗುರುಕುಲ್ ಅಕಾಡೆಮಿ ಐತಿಲ್ಲ, ಸೊ ಅದರ ಪಕ್ಕದಲ್ಲೇ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಕಾರವಾರ ಥಾಲಿ ಜೊತೆಗೆ ಗೌನ್ ಕುಸಿನ್, ಸೊ ಇವೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟೆ, ಅದಕ್ಕೆ ಬಂದಿದ್ದೀನಿ. ಸುತ್ತಮುತ್ತ ಇಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನೋಡಿದ್ರೆ ಹಲವಾರು ಬಫೆ ರೆಸ್ಟೋರೆಂಟ್ಸ್ ಐತೆ, ಹಲವಾರು ನಾರ್ತ್ ಇಂಡಿಯನ್ ಫುಡ್ ರೆಸ್ಟೋರೆಂಟ್ ಐತೆ. ಬಟ್ ಲೋಕಲ್ ಆಗಿ ನಮ್ಮ ಈ ಸೀ ಫುಡ್ಗೆ ಅಂತ ಒಂದು ಸ್ಪೆಷಲ್ ಆಗಿರೋ ಜಾಗ ಎಲ್ಲೂ ಇಲ್ಲ. ಆ ಥರ ಒಂದು ಜಾಗ ಇವ್ರು ಶುರು ಮಾಡವ್ರೆ, ಹಿಂದಿ ಮೇನ್ ಹಬ್ಬಲ್ಲೇ ಶುರು ಮಾಡವ್ರೆ. ಆ ಜೊತೆಗೆ ಚಾನಲ್ಗೆ ಯಾರು ಹೊಸಬ್ರು ಇದ್ದರೆ ಮರಿತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಳಗಡೆ ಹೋಗಿ ಹಂಗೆ ಆ್ಯಂಬಿಯನ್ಸ್ ತೋರಿಸ್ತೀನಿ. ಲಿಟ್ರಲಿ ಗೋವಾಗೆ ಹೋದರೆ ಒಂದು ಫೀಲ್ ಇರುತ್ತೆ ಗೊತ್ತಾ, ಆ ಫೀಲ್ನ ಇಲ್ಲೇ ತಂದು ಕೊಟ್ಟವ್ರೆ ಅವರ ರೆಸ್ಟೋರೆಂಟಲ್ಲಿ. ಹೋಗಿ ಹಂಗೆ ಜಸ್ಟ್ ಒಂದು ಲುಕ್ ಕೊಟ್ಟು ಹಂಗೆ ಅವ್ರ ಹತ್ರ ಮಾತಾಡಿಸ್ತೀನಿ, ಲೇಟ್ರ್ ಲಾಸ್ಟಲ್ಲಿ ಮಾತಾಡಿಸ್ತೀನಿ. ಸೊ ಹಂಗೆ ಜಸ್ಟು ನನ್ನ ಜೊತೆಗೆ ಜಾಯಿಂಟ್ ಆಗಿ ಜಸ್ಟ್ ಹ್ಯಾವ್ ಅವರ ಒಂದು ಸೀ ಫುಡ್ಡಿನ ಒಂದು ಸ್ಪೆಷಲ್ ಫೀಸ್ಟನ್ನು ಮಾಡ್ಕೊಂಡು ಬರೋಣ ಬನ್ನಿ. ಆಲ್ರೆಡಿ ನಂದು ಮಾಸು ನೋಡ್ತಿರ್ಬೋದು. ಸೊ ಇಲ್ಲಿ ಇವರ ರೆಸ್ಟೋರೆಂಟ್ ಸ್ಪೆಷಲಿನ ಒಂದು ಥಾಲಿ ತೊಗೊಂಡಿದ್ದೀವಿ. ಸೊ ಕಾರವಾರ ಸ್ಪೆಷಲ್ ಥಾಲಿ ತೊಗೊಂಡಿದ್ದೀವಿ. ಇವ್ರ ಹತ್ರ ಗೌನ್ ಥಾಲಿನೂ ಸಿಗುತ್ತೆ, ಬಟ್ ಕಾರವಾರ ಸ್ಪೆಷಲ್ ಬಂದಿದ್ದೀವಿ ರೆಸ್ಟೋರೆಂಟ್ಗೆ. ಸೊ ಆ ಥಾಲಿ ಸ್ಪೆಷಲ್ ಇದ್ದರೆ ಟ್ರೈ ಮಾಡೋದಕ್ಕೆ ಸಗದಾಗಿರುತ್ತಲ್ಲ, ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಇದರಲ್ಲಿ ಬಂದು ಒಂದಷ್ಟು ಐಟಮ್ಸ್ ಬರುತ್ತಪ್ಪ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ. ಆ್ಯಂಡ್ ಇದರಲ್ಲಿ ಅನ್ಲಿಮಿಟೆಡ್ ಅನ್ನೋ ಒಂದು ವಿಷಯ ಐತೆ. ಅದೇನು ಅನ್ಲಿಮಿಟೆಡ್ ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ, ವೆಯ್ಟ್ ಮಾಡಿ. ಸೊ ಇದರಲ್ಲಿ ನಿಮಗೆ ಒಂದು ಫಿಶ್ ಕರಿ ಬಂದುಬಿಡ್ತದೆ, ಜೊತೆಗೆ ಒಂದು ರಾಗಿ ಹಲ್ಬೈ ಥರ ಒಂದು ಸ್ವೀಟ್ ಐತೆ. ಓಕೆ, ಜೊತೆಗೆ ಇಲ್ಲಿ ನಮ್ಮ ಹತ್ರ ಪಕ್ಕದಲ್ಲಿ ಆಯಿಸ್ಟರ್ ಇದೆ. ಸೊ ಆಯಿಸ್ಟರ್ ಲೈಕ್ ಸುಕ್ಕ ಥರ ಮಾಡವ್ರೆ. ಒಂದು ರಸಮ್ ಐತೆ. ಆ್ಯಂಡ್ ವಿ ಹ್ಯಾವ್ ಕೊಕುಮ್ ಶರ್ಬತ್ ಐತೆ. ಆ್ಯಂಡ್ ಇದು ರೆಗ್ಯುಲರಾಗಿ ನಾವು ಇದನ್ನು ಲೈಕ್ ಡ್ರೈ ಫಿಶ್ಶಿನ ಒಂದು ಪುಡಿ ಅಂತೀವಿ. ಬಿಸಿದಾಗ ಇದು ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಹೋದ್ರೆ ನಾವು ಒಂದು ಕೈಂಡ್ ಆಫ್ ಟೇಸ್ಟ್ ಇರುತ್ತೆ ಅದರಲ್ಲಿ, ಸಕ್ಕದಾಗಿರುತ್ತೆ. ಒಂದು ಟ್ರೈ ಮಾಡಿದ್ರೆ ಖಂಡಿತ ಅದನ್ನು ಟ್ರೈ ಮಾಡಿ. ನಾನು ಇವಾಗ ಟ್ರೈ ಮಾಡ್ತೀನಿ. ಆ್ಯಂಡ್ ನೀರು ದರ್ಶನ ಬರುತ್ತೆ ಈ ಒಂದು ಕಂಪ್ಲೀಟ್ ಈ ಒಂದು ಥಾಲಿಯಲ್ಲಿ. ಜೊತೆಗೆ ಮತ್ತಿ ರವೆ, ಇದ್ರ ಜೊತೆಗೆ ವಿ ಹ್ಯಾವ್ ಒನ್ ಮೋರ್ ಫಿಶ್. ಇದು ಬಂದು ಇವರ ಸ್ಪೆಷಲ್ ಫಿಶ್ಶು. ಆ್ಯಂಡ್ ಈ ಫಿಶ್ ಬಂದು ಬೇಸಿಕಲಿ ಇಲ್ಲಿ ನಮ್ಮ ಊರಲ್ಲೇ ರೇರಾಗಿ ಸಿಗುತ್ತೆ, ತುಂಬ ರೇರು. ಇಲ್ಲಿ ಇವ್ರು ಸರ್ವ್ ಮಾಡ್ತಾರೆ. ಇದ್ರ ಹೆಸರು ಈಗಲೇ ಜಸ್ಟ್ ಹೇಳಿದ್ರು ಮರ್ತೋಯ್ತು. ಸೊ ಇಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಬಾಂಗ್ಡೆ ಮೀನಿಂದನೇ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ರೆಗ್ಯುಲರ್ ನಾವು ಬಾಂಗ್ಡೆ ಇವೆಲ್ಲ ತಿಂದಿರ್ತೀವಲ್ಲ, ಸೊ ಅದಕ್ಕಿಂತ ಕೈಂಡ್ ಆಫ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ರು. ಡೆಫಿನೆಟ್ಲಿ ಟ್ರೈ ಮಾಡೋಣ. ಆ್ಯಂಡ್ ದೇ ಹ್ಯಾವ್ ಹಾಟ್ ಸ್ಟೈಲ್ ಆಲ್ಸೋ. ಸೊ ಒಂದು ಆ್ಯಂಬಿಯನ್ಸು ಅದೇ ರೀತಿ ವೈಪ್ ಕೊಡುತ್ತೆ ನಿಮಗೆ. ಸೊ ಫಸ್ಟ್ಲಿ ನಾನು ಇವರ ಈ ಒಂದು ಮೀನು ಕರಿ ಇದ್ರ ಮೇಲೆ ಹಾಕ್ಕೊಂಡು ಸಖತ್ ಚಿಕ್ಕಾಗೈತಪ್ಪ. ಮೋರ್ ದೆನ್ ಒಂದು 9+ ಐಟಮ್ಸ್ 10 ಐಟಮ್ಸ್ ಹಿಂಗೆ ಬರುತ್ತೆ ಅಂತ ಅಂದ್ಕೊಳ್ಳಿ, ಫುಲ್ಲ ಕಂಪ್ಲೀಟಾಗಿ. ಎಸ್, ಸೊ ದೇ ವಿಲ್ ಗಿವ್ ನಿಮಗೆ ವೈಟ್ ರೈಸು ಕೊಡ್ತಾರೆ. ಆ್ಯಂಡ್ ಬೇಡ ಅಂತಂದರೆ ನಮ್ಮ ರೆಡ್ ರೈಸ್ ಇರುತ್ತಲ್ಲ, ಸೊ ಅದು ನಿಮಗೆ ಸಿಗುತ್ತೆ. ಸೊ ಅದು ಬೇಕಾದ್ರೆ ತಗೊಂಡು ಟ್ರೈ ಮಾಡಿ. ಫಿಶ್ ಕರಿಯಲ್ಲಿ ಪಂಚ್ ಆಫ್ ಸ್ಪೈಸಿನೆಸ್ ಇರಲಿ, ಆಮೇಲೆ ಲೈಟಾಗಿ ಬರೋ ಒಂದು ಹುಳಿ ಅಂಶ. ಸೊ ಇವೆಲ್ಲ ಒಂದು ಪ್ಯಾಕ್ಡಾಗಿ ನಿಮಗೆ ಆ ಒಂದು ಸಾರಲ್ಲಿರುತ್ತೆ. ಇನ್ನೂ ಸ್ವಲ್ಪ ಹಾಕ್ಕೊಂಡು ಖಾರ ಎಷ್ಟಿರಬೇಕು ಅಷ್ಟೇ ಇದೆ, ಜಾಸ್ತಿ ಅತಿ ಹೆಚ್ಚಾಗಿ ಖಾರ ಇಲ್ಲ ಇದರಲ್ಲಿ. ಸೊ ಕಾರವಾರ ಸ್ಪೆಷಲ್ ಹಾಲಿನ ಮಿಸ್ ಮಾಡಿಬಿಡಿ. ಇದರ ಮೇನ್ಲಿ ಮಸಾಲೆ ಬಂದು
ಇದು ಒಳಗಡೆ ಇರುತ್ತೆ ಮಸಾಲೆ ಜೊತೆಗೆ ಆ ಒಂದು ಪಾಯಿಂಟ್ ಆಫ್ ಫ್ಲೆಶ್ ಎಲ್ಲ ಹಿಡಿದು ಇವ್ರ ಹತ್ರ ಬಂದು ಆಲ್ಮೋಸ್ಟ್ ಒಂದು 17+ ಸೀ ಫುಡ್ ವೆರೈಟೀಸ್ ಐತೆ ಓಕೆನಾ. ಆ ಹೆಸರೆಲ್ಲ ಕೇಳಿರಲ್ಲ, ನಾನು ಕೇಳಿಲ್ಲ, ಆ ಥರ ಎಲ್ಲ ಇವ್ರ ಹತ್ರ ಐತೆ. ಮಂಗಳವಾರ, ಬುಧವಾರ, ಗುರುವಾರ ಓಕೆನಾ. ಸೊ ಈ 3 ದಿವಸ ಬಂದು ನಿಮಗೆ ಇದ್ರಲ್ಲಿ ಕೊಡೋ ರೈಸ್ ಬಂದು ಅನ್ಲಿಮಿಟೆಡ್ ಸರ್ವಿಂಗ್ ಇರುತ್ತೆ. ಎಷ್ಟು ಬೇಕಾದ್ರೂ ಆರಾಮಾಗಿ ಈಗ ಜಸ್ಟ್ ನಾಕೌಟ್ ಮಾಡ್ಬೋದು ರೈಸ್ನ ಓಕೆನಾ. ಸೊ ಟ್ಯೂಸ್ಡೇ, ವೆನ್ಸ್ಡೇ ಆ್ಯಂಡ್ ಥರ್ಸ್ಡೇ. ಸೊ ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಇದನ್ನ ಹಾಗೆ ಡಿಪ್ ಮಾಡಿಕೊಂಡು ಚೆನ್ನಾಗೆ ಒಂದು ಬೈಟ್ ಹೋಗೋಣ. ಆಹಾ, ಏನು ಗುರು ಇದು, ಅಗೆದೇ ಬೇಡ, ಹಂಗೇ ಮೆಲ್ಟ್ ಆಗುತ್ತೆ. ಮೆಲ್ಟಿಂಗ್ ಬೌತ್ ಅಂತೀವಲ್ಲ ಆ ಥರ ಹಂಗೇ ಮೆಲ್ಟ್ ಆಗುತ್ತೆ. ಚೆನ್ನಾಗಿದೆ. ಜಸ್ಟ್ ಒಂದು ರೆಸ್ಟೋರೆಂಟ್ ಓಪನ್ ಮಾಡೋದು, ಆಮೇಲೆ ಜಸ್ಟ್ ಅದಕ್ಕೆ ಒಂದು ಸೀ ಫುಡ್ ರೆಸ್ಟೋರೆಂಟ್ ಒಂದು ಹೆಸರಿಕ್ಕೋದು ಅದು ಬೇರೆ ಮಾತು. ಬಟ್ ಒಂದು ಪ್ಯಾಷನಿಂದ ಸ್ಟಾರ್ಟ್ ಮಾಡಿ ಈ ಥರ ಒಂದು ಬಿಸ್ನೆಸ್ ನಡೆಸಿದ್ರೆ ಖಂಡಿತವಾಗ್ಲೂ ಮುಂದಿಲ್ಲ ಒಂದು ದಿವಸ ಸಕ್ಸಸ್ ಆಗ್ತಾರೆ. ಆ್ಯಂಡ್ ಈ ಜಾಗ ಬಂದು ತುಂಬ ಜನರಿಗೆ ಇನ್ನೂ ಗೊತ್ತಿಲ್ಲ, ಅದನ್ನು ತುಂಬ ಹಿಡನ್ ಥರನೇ ಐತೆ. ಇದನ್ನು ಆ್ಯಕ್ಚುಲಿ ನಾನು ಹಿಡನ್ ಸೀರೀಸ್ ಇತ್ತಲ್ಲ ಅದಕ್ಕೆ ಸೇರಿಸ್ಕೋಬೋದೇನೋ, ಬಟ್ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಈ ಒಂದು ಪಾರ್ಟ್ ಆಫ್ ಲೈಕ್ ಒಂದು ರೆಸ್ಟೋರೆಂಟ್ ಇರಲಿ ಅಂತಾನೆ ಮೇಯ್ನ್ ಒಂದು ಥಿಂಗು. ಆ್ಯಂಡ್ ಇದರಲ್ಲಿ ದೇ ಹ್ಯಾವ್ ವೆರೈಟೀಸ್ ಆಫ್ ಏನು ಹೇಳೋದು ಸೈಡ್ಸ್ ಇದೆ. ಸೊ ಅದ್ರಲ್ಲಿ ನೆಕ್ಸ್ಟ್ ಬಂದು ನಾನು ಈ ಪುಡಿ ಹಾಕ್ಕೊಂಡು ಹಾಗೆ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಹಾಗೆ ಹೋಗ್ತೀನಿ. ಸಪ್ರೇಟಾಗೂ ನೀವು ತಿನ್ಬೋದು ಅದನ್ನು. ಆ ಡ್ರೈ ಫಿಶ್ಶು ಚೆನ್ನಾಗೈತೆ, ಅದನ್ನು ಬೇಕಾದ್ರೆ ಸಾರ್ಜ್ ಮಿಕ್ಸ್ ಮಾಡಿ ಹೋಗಿ ಸಖತ್ತಾಗಿರುತ್ತೆ. ಓಕೆ, ಆ್ಯಕ್ಚುಲಿ ಆ ಒಂದೊಂದು ಸೈಡ್ಸೂ ಒಂದೊಂದು ಫ್ಲೇವರ್ಫುಲ್ ಆಗೈತೆ. ಮೋಸ್ಟ್ಲಿ ಐಮ್ ಜಸ್ಟ್ ಲೈಕ್ ಲವಿಂಗ್ ದಿಸ್ ಓಕೆನಾ. ರೀಸನ್ ಒಂದು ಏನಂತ ಗೊತ್ತಾ, ಈಗ ನಾರ್ಮಲಾಗಿ ನಾವು ಬೇರೆ ಕಡೆ ಹೋಗಿ ತಿಂದರೆ ಅಲ್ಲಿ ಒಂದು ಮೋಸ್ಟ್ಲಿ ಏನಪ್ಪ ಒಂದು 3 ರಿಂದ 4 ಐಟಮ್ ಕೊಡ್ಬೋದಾ. ಒಂದು ಫಿಶ್ ಕರಿ, ಒಂದು ರೈಸು, ನೀರು ದೋಸೆ ಖಂಡಿತ ಕೊಡ್ತಾರೆ. ಜಸ್ಟ್ ಲಾಕ್ ನೀರು ದೋಸೆ ಕೊಡಲ್ಲ ಅಂತ ಹೇಳಲ್ಲ, ನೀರು ದೋಸೆ ಖಂಡಿತ ಕೊಡ್ತಾರೆ. ಬಟ್ ಅದ್ರ ಜೊತೆಗೇ ಒಂದು 2 ರಿಂದ 3 ಐಟಮ್ ಇಲ್ಲಿ ಯುನಿಕ್ಕಾಗೈತೆ. ಅದು ಜಸ್ಟ್ ನಿಮಗೆ ಕಾರವಾರ ಊರಿಗೆ ಹೋದರೆ ಸಿಗುತ್ತಲ್ಲ ಆ ಡಿಶ್ಶು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗ್ತೈತೆ. ಮತ್ತು ಮೀನು ಇದನ್ನು ನೋಡಿ, ಜಸ್ಟ್ ಲೇಯರ್ ಮಾತ್ರ ತೆಗೆದ್ರೆ ಫ್ಲೆಶು ಸಕ್ಕತ್ತಾಗಿ ಬೆಂದಿದೆ. ವಾವ್, ನಾನು ಏನು ಗುರು ಮಸಾಲೆ ಇದು ಡಿಫ್ರೆಂಟ್ ಆಗಿದೆ ಮಸಾಲೆ. ಆ ಮೀನಿನ ಒಳಗಡೆವರೆಗೆ ಫುಲ್ಲಿ ಇನ್ಫ್ಯೂಸ್ಡ್. ಇಲ್ಲಿ ಏನು ತೊಗೋತಿರೋ ಇಲ್ವೋ ಈ ತಾಲಿ ಜೊತೆಗೆ ಖಂಡಿತ ಬಂದೇ ಬರುತ್ತೆ. ಅಕಸ್ಮಾತ್ ತಾಲಿ ತೊಗೊಂಡಿಲ್ಲ ಅಂತಂದರೆ ಸಪ್ರೇಟಾಗಿ ಈ ಒಂದು ಮತ್ತೆ ರವೆ ಫ್ರೈ ಇದೆಯಲ್ಲ ಇದನ್ನು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ತರಿಸ್ತೀನಿ. ನೋಡಿ ಮಾತಾಡ್ತಾ ಸಾಲಿನ ಮಾಡಿಬಿಡ್ತೀನಿ ಬಿಟ್ರೆ ಅದು ಸಗದಾಗೈತೆ. ಆ್ಯಂಡ್ ಮಾಕ್ಟೇಲು ಟ್ರೈ ಮಾಡೋಣಪ್ಪ, ರಿಫ್ರೆಶಿಂಗ್ ಆಗುತ್ತೆ. ಆ್ಯಕ್ಚುಲಿ ಅದನ್ನು ಸ್ಟಾರ್ಟಿಂಗಲ್ಲೇ ಕುಡಿಬೇಕು ನಾನು, ಅಥವಾ ಎಂಡಲ್ಲಿ ಕುಡಿಬೇಕು, ಮಿಡ್ಡಲ್ಲೇ ಕುಡಿತಿದ್ದೀನಿ. ದಟ್ಸ್ ನಾಟ್ ಎನ್ ಇಶ್ಯೂ. ವೆರೈಟೀಸ್ ಆಫ್ ಮಾಕ್ಟೇಲ್ಸ್ ಐತೆ, ಆಮೇಲೆ ದೇ ಹ್ಯಾವ್ ಬರ್ಗರ್ಸ್ ಐತೆ, ಬರಿಸ್ತಾ ಐತೆ. ಸೊ ಅದ್ರಲ್ಲಿ ಕಾಫೀಸು ಲೈಕ್ ಮಾಕ್ಟೇಲ್ಸ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಹಿಯರ್. ಸೊ ಒಂದೇ ಜಾಗ, ಬಟ್ ಎಲ್ಲ ಟೈಪ್ ಆಫ್ ಒಂದು ಕುಸಿನ್ ಫುಡ್ ನಿಮಗೆ ಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಹಿಯರ್. ನನಗೆ ಈ ಜಾಗ ತುಂಬ ಹುಡುಕಾದ್ಮೇಲೆ ಸಿಕ್ತಪ್ಪ. ಫಿಂಗರ್ ಲಿಕಿಂಗ್ ಗುಡ್. ಆ್ಯಂಡ್ ದೇ ಹ್ಯಾವ್ ಒಂದು ಸ್ವೀಟ್ ಇದೆ ಅಂದ್ರಲ್ಲ, ಉಪ್ಪ ಏನು ಗುರು ಇದು ಹಾಗೆ ಬ್ರೋಕ್ ಆಗ್ತೈತೆ. ಇದನ್ನೆತ್ತು ಹಾಗೆ ಬಾಯ್ಗೆ ಹಾಕೋಬೇಕು, ಇಲ್ಲಾಂದರೆ ಬ್ರೋಕ್ ಆಗಿಬಿಡುತ್ತೆ. ನೋಡಿ ಸೂಪರ್ ಅಲ್ವಾ. ಸಿಮಿಲರ್. ಈ ರಾಗಿ ಹಲ್ವಾ ಬಂದಿರ್ತೀರಲ್ಲ ಸೇಮೇ, ಮೈಲ್ಡ್ ಸ್ವೀಟ್ ಜೊತೆ ಚೆನ್ನಾಗೈತೆ. ಇದನ್ನೇ ಅವರು ನಿಮಗೆ ಈ ಥರ ಈಗ ಇದರಲ್ಲಿ ಲೈಕ್ ಸ್ಕ್ವೇರ್ ಟೈಪ್ ಕಟ್ ಮಾಡಿಕೊಟ್ಟವ್ರಲ್ಲ, ಸಪ್ರೇಟಾಗಿ ಪುಡಿಂಗ್ ಥರ ಕೇಳಿದ್ರೆ ನೀವು ಪುಡಿಂಗ್ ಥರನೂ ಸಿಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಅದೇ ನಾನು ತರಿಸಿರೋದು ಇವರ ಡೆಸರ್ಟ್ ಸೆಕ್ಷನಲ್ಲಿ ಒಂದು ಬ್ರೌನಿ ಸಹ ಇದೆ. ಸೊ ಅದನ್ನು ತರಿಸ್ಬೋದು. ನೋಡಿ ಸಕ್ಕತ್ತು ಜಿಗ್ಲಿಯಾಗಿ ಸಗದಾಗೈತಲ್ಲ ಇದು ಒಂದು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದು ರಾಗಿ ನೋಡ್ತಿರ್ಬೋದು. ಸೊ ಚೆನ್ನಾಗಿ ಅದನ್ನು ಗಾರ್ನಿಷ್ ಮಾಡಿ ಸಗದಾಗಿ ಕೊಟ್ಟವ್ರೆ. ಅದನ್ನು ಕೆಡಿಸ್ಬಿಟ್ಟೆ ಏನು ಮಾಡೋದು, ಬಿದ್ದೋಯ್ತದು. ಸೊ ಆ್ಯಕ್ಚುಲಿ ಈಗ ನಾವು ಟ್ರೈ ಮಾಡ್ತಿರೋ ಮೀನು ಬಂದು ನಮ್ಮ ಲೋಕಲಲ್ಲಿ ಗೊಬ್ಬರ ಅಂತಾರೆ, ಆ್ಯಂಡ್ ಇಂಗ್ಲೀಷಲ್ಲಿ ಗ್ರೂಪರ್ ಅಂತಾರೆ. ಸೊ ಈಗ ಜಸ್ಟ್ ಕೇಳಿದೆ ಅದಕ್ಕೆ ನಿಮಗೆ
ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಮೀನಿನ ಟೆಕ್ಸ್ಚರ್ ಬಂದು ನಿಮಗೆ ಇದು ಮಸಾಲೆಯಲ್ಲೂ ಸಿಗುತ್ತೆ, ಜೊತೆಗೆ ಲೈಕ್ ಒಂದು ರೀತಿ ಈ ಥರ ರವೆ ಫ್ರೈ ತೊಗೊಂಡಿದ್ದಲ್ಲ ಇದರಲ್ಲೂ ಸಿಗುತ್ತೆ. ಸೊ ರವೆ ಫ್ರೈ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಂದ್ರು. ಜಸ್ಟ್ ಆ ಪಾರ್ಟ್ ತೋರಿಸ್ತೀನಿ, ಕಾಣಿಸ್ತಿರ್ಬಹುದು, ಮೇಲಿನ ತೋರಿಸ್ಬಿಡ್ತೀನಿ ರೀ. ವಾ 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 ನೋಡ್ತಿದ್ದಂಗೆ ಬ್ರೋಕ್ ಆಗಬೇಕು ಅದು. ಓಹೋ ನಾನು ಏನು ಗುರು ಈ ಮೀನಿನ ಟೇಸ್ಟು ಯಪ್ಪ. ಆ್ಯಕ್ಚುಲಿ ಎಲ್ಲ ಮೀನಿಗೂ ಅದರ ಮೀನಿನ ಅಂತ ಒಂದು ಟೇಸ್ಟ್ ಇರುತ್ತೆ ಗೊತ್ತಾ, ಈ ಮೀನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನನಗೆ ಒಂದು ಇಷ್ಟ ಆಗಿದೆ ಗೊತ್ತಾ, ಇವರ ಮಸಾಲೆ ಯುನಿಕ್ ಆಗೈತಪ್ಪ, ಕಂಪ್ಲೀಟ್ಲಿ ಯುನಿಕ್. ಇನ್ನು ಮುಂದೆ ಅವ್ರು ಹೇಳಿದ್ರು ಇದು ತಿನ್ನಿರಿ ಬಾಂಗ್ಡೆ ಮೀನೇ ಮರಿತೀರಾ ಅಂತ, ಹಂಗೆ ಆಗೋಯಿದ್ರು. ಸೊ ದಿಸ್ ಈಸ್ ವಾಟ್ ಇವರ ಸ್ಪೆಷಲ್ ಕಾರ್ವಾರ್ ಕೆಫೆ ಆ್ಯಂಡ್ ಡೈನಿಂಗ್ನ ಸ್ಪೆಷಲ್ ಒಂದು ಡಿಶಸ್ಗಳು. ಇನ್ನು ಹಲವಾರು ಡಿಶಸ್ ಐತೆ, ಬಟ್ ಯು ಕ್ಯಾನ್ ಟ್ರೈ. ನಾನು ತರಿಸೋ ಡಿಶಸ್ ಟ್ರೈ ಮಾಡಬೇಕಂತೇನಿಲ್ಲ, ನಾನು ಹಂಗೆ ಹೇಳೋದು ಇಲ್ಲ, ಬಟ್ ಟ್ರೈ ಮಾಡಿದ್ರೆ ಖಂಡಿತ ಸ್ಯಾಟಿಸ್ಫೈಗೆ ಹೋಗ್ತೀರಾ, ಅದಂತೂ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಓಕೆನಾ? ಅದರಲ್ಲೂ ಈ ಮೀನು ತೊಗೊಂಡ್ರೆ ಮಾತ್ರ ನೀವು ಡೆಫಿನೆಟ್ಲಿ ಸ್ಯಾಟಿಸ್ಫೈಗೆ ಹೋಗ್ತೀರಪ್ಪ. ನಾನು ಕಂಪ್ಲೀಟಾಗಂತೂ ಖಾಲಿ ಮಾಡೋಕ್ಕಾಗಲ್ಲ, ಹಂಗೆ ಪ್ಯಾಕ್ ಮಾಡ್ಕೊಂಡು ವಿತೌಟ್ ವೇಸ್ಟ್ ಮಾಡ್ತೀರಾ ಫುಲ್ಲಾಗೆ ಪ್ಯಾಕ್ ಮಾಡಿಕೊಂಡು ನಾವಿಲ್ಲಿಂದ ಹೊರಡೋಣ ಅಂತೆ. ಓಕೆ, ಸೊ ಇದನ್ನು ಖಾಲಿ ಮಾಡಿಬಿಟ್ಟು ಔಟ್ರೋ ಮೀಟ್ ಮಾಡೋಣ. ಹಲೋ, ಓನರ್ ಇದ್ದಾರೆ ಗೌತಮ್ ಅವರು. ಸರ್ ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಸೊ ರೆಸ್ಟೋರೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಆಡಿಯನ್ಸ್ಗೆ. ರೆಸ್ಟೋರೆಂಟ್ ಅಂದ್ರೆ ಲೈಕ್ ಕಾರವಾರ ಮತ್ತೆ ಗೋವಾ ಕ್ಯೂಸಿನ್ಸ್ ಕಂಪ್ಲೀಟ್ಲಿ ಸ್ಟೈಲ್ ಊಟ ಕೊಡ್ತಾ ಇದ್ದೀವಿ. ಸೊ ಇವಾಗ ನಾವು ಓಪನ್ ಮಾಡಿದ್ ಬಂದ್ಬಿಟ್ಟು ನೀಲಕಂಠ ಸಿಟಿ ಫೇಸ್ 1 ಅಲ್ಲಿ ನೀಲಾದ್ರಿ ನಗರ ಅಂತ ಓಪನ್ ಮಾಡ್ತಾ ಇರೋದು. ಸೊ ಅಲ್ಲಿ ಇವಾಗ ಆಲ್ಮೋಸ್ಟ್ ಓಪನ್ ಮಾಡಿ 10 ದಿನ ಮೇಲೆ ಆಗಿದೆ. ಸೊ ಇಲ್ಲಿ ಸುತ್ತಮುತ್ತ ನೀವು ನೋಡಿದ್ರೆ ಇಲ್ಲಿ ಗೋವಾ ಸ್ಟೈಲ್ ಮತ್ತೆ ಕಾರವಾರ ಸ್ಟೈಲ್ ಊಟ ಸಿಗಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಅದನ್ನ ನಂದು ಇವಾಗಿಂದೆಲ್ಲ ಆಲ್ಮೋಸ್ಟ್ 5 ವರ್ಷ 6 ವರ್ಷ ನಂದು ಇದು ಕನಸಿತ್ತು, ಒಂದು ಈ ತರ ಒಂದು ಕಾರವಾರ ಶೈಲಿ ಊಟ ಇಲ್ಲಿ ಸಿಗಲಿ ಅಂತ ಹೇಳ್ಬಿಟ್ಟು. ಅಥೆಂಟಿಕ್ ನಿಮ್ಮ ಊರ್ ಸ್ಟೈಲಿನ ಒಂದು ಡಿಶ್. ಸೊ ಅದಕ್ಕೆ ನಾವು ಅದನ್ನ ತುಂಬಾ ಟ್ರೈ ಮಾಡಿದ್ವಿ, ಅವಾಗ ಆಗ್ತಿರ್ಲಿಲ್ಲ, ಬಟ್ ಇವಾಗ ಅದು ಆಗಿದೆ. ಸೊ ಈ ಸುತ್ತಮುತ್ತ ನೋಡಿದ್ರು ಕೂಡ ಗೋವಾ ಸ್ಟೈಲ್ ಮತ್ತೆ ಕಾರವಾರ ಸ್ಟೈಲ್ ನಾವೇ ಇಲ್ಲಿ ಓಪನ್ ಮಾಡಿರೋದು. ಸೊ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ 15 ರೀತಿ ವೆರೈಟಿ ನಿಮ್ಗೆ ಮೀನುಗಳು ಸಿಗ್ತವೆ. ಅದು ತವಾ ಆಗ್ಲಿ, ರವಾ ಆಗ್ಲಿ ಅಥವಾ ಕರೀಸ್ ಆಗ್ಲಿ ಆತರ. ಮತ್ತೆ ಟೇಸ್ಟ್ ನೀವು ನೋಡಿದ್ರಾ? ಅದ್ರ ಬಗ್ಗೆ ಬರೋಣ, ಮತ್ತೆ ಬರ್ತೀನಿ. ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ ನಮ್ಮ ಬ್ರೇಕ್ಫಾಸ್ಟ್ ಇದೆ ಇಲ್ಲಿ. ಸೊ ನಾವು ಬ್ರೇಕ್ಫಾಸ್ಟ್ ಕೊಡ್ತೀವಿ, ಲಂಚ್ ಡಿನ್ನರ್ 3 ಇರ್ತವೆ ಅದು. ಸೊ ಮಾರ್ನಿಂಗ್ ನಾವು 8 ಗಂಟೆ ಓಪನ್ ಮಾಡ್ತೀವಿ, 8ರಿಂದ ನೈಟ್ 2 ಗಂಟೆ ಗಂಟೆ ಓಪನ್ ಇರುತ್ತೆ. ಸಂಡೇ ಮಾತ್ರ ಜನ ಜಾಸ್ತಿ ಇರೋದ್ರಿಂದ ನಾವು 3 ಗಂಟೆ ಗಂಟ ನೈಟ್, ಬೆಳಗ್ಗೆ 8ರಿಂದ ನೈಟ್ 3 ಗಂಟೆ ಅಂದ್ರೆ 3 ಗಂಟೆ ಗಂಟ ಓಪನ್ ಇರುತ್ತೆ. ಓಕೆ ಫೈನ್. ಸೊ ನೇಮ್ ನಿಮ್ಮ ಸಿಗ್ನೇಚರ್ ಡಿಶಸ್ ಅಂದ್ರೆ ಯಾವ್ದು ಇರುತ್ತೆ? ಫಿಶ್ ಸಿಸರ್ ಅಂತ ಇದೆ. ಓಕೆ, ಅದು ನಮ್ ಜಾಸ್ತಿ ಸಿಗ್ನೇಚರ್ ಹೋಗ್ತಾ ಇರೋದು. ಅದು ಬಿಟ್ರೆ ಶಾರ್ಕ್ ಮಸಾಲಾ ಅಂತ ಇದೆ, ಶಾರ್ಕ್ ಮೀನ್ ಇರುತ್ತೆ, ಮಸಾಲಾ ಮಾಡ್ತೀವಿ. ಸೊ ಅದು ಮತ್ತೆ ನೀ ದೋಸಾ, ಇವೆಲ್ಲ ತುಂಬಾ ರೇಟ್ ಸಿಗೋ ಫಿಶಸ್ ಅಲ್ವಾ? ಹೌದು. ಸೊ ಸರ್ ಇದು ನಾವೆಲ್ಲ ಕಾರವಾರ ಕಡೆಯಿಂದ ಎಲ್ಲ ನಮ್ದು ಊರಿಂದ ಬರುತ್ತೆ ಫಿಶ್ ಎಲ್ಲ. ಇಲ್ಲ ಯಾವ್ದು ಲೋಕಲ್ ವೆಂಡರ್ ಅಂತ ತಗೊಳ್ಳಲ್ಲ, ಎಲ್ಲ ಕಾರವಾರದಿಂದ ಬರುತ್ತೆ. ಸೊ ಅದು ನಾವು ಇಲ್ಲಿ ಕಾರವಾರದಿಂದ ನಾವು ಫ್ರೆಶ್ ಆಗಿ ಅದನ್ನ ಹಿಡಿದ್ಬಿಟ್ಟು ನಾವು ಬಸ್ಸಲ್ಲಿ ಅದನ್ನ ಡಿಪೋರ್ಟ್ ಮಾಡಿ ನಮ್ಮ ಮಾರ್ನಿಂಗ್ ತಂದು ಅದನ್ನ ನಾವು ಇಲ್ಲಿ ಜನರಿಗೆ ಇದು ಮಾಡಿ ಕೊಡ್ತೀವಿ, ಸರ್ವ್ ಮಾಡ್ಕೊಡ್ತೀವಿ. ಸೂಪರ್ ಸೂಪರ್ ಸೂಪರ್. ಹೌದು, ಸೂಪರ್. ಸೊ ನಾನು ಟ್ರೈ ಮಾಡಿದೆ, ಲೈಕ್ ನಿಮ್ಮ ಒಂದು ಸ್ಪೆಷಲ್ ಥಾಲಿ ಇತ್ತು. ಸೊ ಅದು ಲಿಟ್ರಲಿ ಚೆನ್ನಾಗಿತ್ತು, ಕೊಡ್ತಿರೋ ಪ್ರೈಸಿಗೆ ಇರಲಿ, ಜೊತೆಗೆ ಐಟಮ್ಸ್ ಜಾಸ್ತಿ ಇತ್ತು. ಅಂಡ್ ಐ ಕ್ಯಾನ್ ಲೈಕ್ ಒಂದು 2 ರಿಂದ 3 ಐಟಮ್ ಯೂನಿಕ್ ಆಗಿ ಟ್ರೈ ಮಾಡಿದೆ ಅನಿಸಿ. ಖಂಡಿತ ಬಂದು ಟ್ರೈ ಮಾಡಿ. ಹೊರಗಡೆ ನೋಡಿದೆ ಬೋರ್ಡಲ್ಲಿ ಯು ಹ್ಯಾವ್ ಕಾಂಟಿನೆಂಟಲ್ 2. ಹೌದು, ನಮ್ದು ಆಕ್ಚುಲಿ ಇಲ್ಲಿ ಬರೀ ಕೋಸ್ಟಲ್ ಅಷ್ಟೇ ನಾವು ಇಲ್ಲಿ ಫೋಕಸ್ ಮಾಡಿಲ್ಲ. ಸೊ ಇಲ್ಲಿ ನಾವು ಕಂಪ್ಲೀಟ್ ಮಲ್ಟಿ ಕ್ಯೂಸನ್ನ ಫೋಕಸ್ ಮಾಡಿದ್ದೀವಿ. ಅಂದರೆ ಇದ್ರಲ್ಲಿ ನಿಮಗೆ ಕಾಂಟೆಂಟ್ ಬರುತ್ತೆ, ನಿಮಗೆ ಬರಿಸೋದ್ರಲ್ಲಿ ನಿಮಗೆ ಸೇಮ್ CCD ಏನು ಸಿಗುತ್ತೋ ಆ ಥರ ನಿಮ್ಗೆ ಇಲ್ಲಿ ಕೂಡ ಸಿಗುತ್ತೆ. ಲೈಕ್ ಕಾಫಿಯಿಂದ ಹಿಡಿದು ನಿಮಗೆ ಐಸ್ ಟೀಯಿಂದ ಹಿಡಿದು ಆಮೇಲೆ ಮಾಕ್ಟೇಲ್ಸ್ ಹಿಡಿದು ಎಲ್ಲ ಇಲ್ಲಿ ಎಲ್ಲ ಸಿಗುತ್ತೆ. ಪ್ಲಸ್ ಡೆಸರ್ಟ್ ಕೂಡ ನಾವು ಇಲ್ಲೇ ಮಾಡ್ತೀವಿ, ಪೇಸ್ಟ್ರೀಸ್ನ ಹಿಡಿದು ಎಲ್ಲ ಡೆಸರ್ಟ್ ನಾವು ಇಲ್ಲೇ ತಯಾರಿಸ್ತೀವಿ, ಆಚೆಯಿಂದ ಏನು ಬರಲ್ಲ. ಇವನ್ ಕೂಡ ನಾವು ಬರ್ಗರ್, ಪಿಜ್ಜಾ, ಬ್ರೆಡ್ ಕೂಡ ನಾವು ಇಲ್ಲೇ ರೆಡಿ ಮಾಡ್ತೀವಿ, ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಇಲ್ಲೇ ರೆಡಿ ಮಾಡ್ತೀವಿ, ಆಚೆಯಿಂದ ಏನು ಬರಲ್ಲ, ಎಲ್ಲ ಹೋಮ್ ಮೇಡ್ ಇರುತ್ತೆ. ಹೌದು. ಸೊ ಮತ್ತೆ ಇಂಡಿಯನ್ ಇವಾಗ ನೆಕ್ಸ್ಟ್ ವೀಕ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ಸ್ ಇಟ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಖಂಡಿತ ಮೀಲ್ಸ್ ಬಗ್ಗೆ ಮಾತಾಡಬೇಕು. ಸೊ ನಾನು ಬಂದಿದ್ದ ರೀಸನು ಅದೇ. ಸೊ ಸುತ್ತಮುತ್ತ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದು ನಿಮಗೆ ಲೈಕ್ ಹಲವಾರು ರೆಸ್ಟೋರೆಂಟ್ಸ್ಗಳಿದೆ. ಓಕೆನಾ, ಬಫೆ ರೆಸ್ಟೋರೆಂಟ್ಸ್ಗಳು ತುಂಬ ಜಾಸ್ತಿ ಇದೆ. ಬಟ್ ಅಥೆಂಟಿಕ್ ಆಗಿ ಕಾರವಾರ ಸ್ಟೈಲ್ನ ಗಾನ್ ಸ್ಟೈಲ್ ಆ ಒಂದು ಲೈಕ್ ಫಿಶ್ ಕರಿ ಇರಲಿ, ಲೈಕ್ ಫಿಶ್ ಫ್ರೈ ಇರಲಿ, ಆ ಥಾಲಿ ಇರಲಿ, ಇದು ಸಿಗೋದು ತುಂಬ ತುಂಬ ಕಡಿಮೆ. ಸೊ ಅದು ಬಂದು ನಮ್ಮ ಬ್ರದರ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಖಂಡಿತ ಬನ್ನಿ, ಸುತ್ತಮುತ್ತ ಇದೀರಂತಂದರೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಆ ಮೀಲ್ಸ್ನ ಮರಿಬೇಡಿ, ಖಂಡಿತವಾಗ್ಲೂ ಒಂದು ಥಾಲಿನ ಟ್ರೈ ಮಾಡಿಬಿಟ್ಟು ಇಲ್ಲಿಂದ ನೀವು ಆರಾಮಾಗಿ ಸ್ಯಾಟಿಸ್ಫೈಡ್ಗೆ ಹೋಗ್ತೀರಾ. ಸೊ ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಒಂದು ಬಾಯ್ ನೋಡೋಣ. ಬಾಯ್. ಸೊ ಬಾಯ್.